ತಪ್ಪು ಅಂತ ಈಗಿನ ಜನರೇಷನ್ ಏನ್ ಹೇಳ್ತಿದಾರೆ ಅದು ತಪ್ಪು. ಈಗ ತಾನೇ ಮೋಟಿವೇಶನ್ ಕೊಡ್ತಿದ್ದವಲ್ಲ ಮದುವೆ ಆಗ್ಬೇಕು ಹಾಗೆ ಹೇಗೆ ಈ ಒಂದು 5 ನಿಮಿಷದ ಹಿಂದೆ ಕಿತ್ತಾಡ್ಕೊಂಡು ನಂಗೆ ಕೆಟ್ಟೋಳ್ ಮಾಡ್ತಾ ಇದ್ಯಾ, ಅದನ್ನ ನೀನ್ ರೆಕಾರ್ಡ್ ಮಾಡ್ಕೊಂಡಿಲ್ಲ, ನನ್ ಕೆಟ್ಟೋಳಕ್ ತೋರಿಸ್ಬೇಕು ಅಂತ ನೀ ಡಿಸೈಡ್ ಆಗಿ ಎಡಿಟ್ ಮಾಡೋದು ನಾನು ಕಡೆ ಅಂತ. ಸರಿ ಆಯ್ತು ಬಿಡು, ಅಳ್ಬೇಡ. ನನ್ನ ಲೈಫ್ ಯಾಕೆ ಹಿಂಗಿದೆ, ಏನು ಮಾಡ್ತಾ ಇದೀವಿ, ಯಾಕೆ ಮದುವೆ ಆದೆ, ಈಗೋ ನಾನು ಅವರನ್ನೆಲ್ಲ ಈಚ್ನಾಥ್ ಬೋಲೆ ನಾನ್ ಶಿವ ಕಾಣದಂತೆ ಮಾಯವಾದನು. ಅಮ್ಮ ಹೆಂಡತಿ ಜೊತೆ ಜಗಳ ಆಡ್ತಿದ್ರಂತೆ. ಅಮ್ಮ ಮಗಳ ಮೇಲೆ ಕಂಪ್ಲೇಂಟು, ಮಗಳು ಅಮ್ಮನ ಮೇಲೆ ಕಂಪ್ಲೇಂಟು. ಓ ತುಪ್ಪ ಹಾಕಿದ್ದಾರೆ, ತುಪ್ಪ. ನಮ್ಮ ಡಾರ್ಲಿಂಗ್ಸ್ಗೆ ನಮ್ಮ ಕಡೆಯಿಂದ ಜಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ವಾವ್, ಹೇಗಿದೆ ಡಾರ್ಲಿಂಗ್ಸ್ ವ್ಯೂ ಇದು? ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಡಾರ್ಲಿಂಗ್ಸ್, ನೆನ್ನೆ ವಿಡಿಯೋ ಹೇಗಿತ್ತು? ಐ ಥಿಂಕ್ ನಿಮ್ಮ ಜೊತೆ ಮಾತಾಡಬೇಕಾಗಿದ್ದೆಲ್ಲ ನೆನ್ನೆ ಒಂಚೂರು ಮಾತಾಡೋದು ಮನಸ್ಸು ಬಿಚ್ಚಿ ಅಂತ ಅನ್ಕೊತೀನಿ. ಎಸ್, ಇವತ್ತು ನಾವು ಆ್ಯಕ್ಚುಲಿ ಇನ್ನೊಂದು ಶೂಟಿಗೆ ಹೋಗ್ತಾ ಇದ್ದೀವಿ, ಒಂದು ಹಾಸ್ಪಿಟಲ್ದು. ಮೌಲ್ಯ ಈಗ ಮಸಾಲಾ ಉಪ್ಪಿಟ್ಟು ಟ್ರೈ ಮಾಡ್ತಾ ಇದೀನಿ. ಮಸಾಲ ಉಪ್ಪಿಟ್ಟು ಟ್ರೈ ಮಾಡ್ತಾ ಅವರು ವೀರ ಕೇಸರಿ ಅಂತೆ. ಯಾರು? ಕುಟುಂಬದಯ್ಯ ಅವರು. ತಾತನ ಲೌಡ್ ಸ್ಪೀಕರ್ ಆನ್ ಮಾಡು ನೋಡೋಣ. ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ, ಹೇಳು. ನಮ್ಮ ಡಾರ್ಲಿಂಗ್ಸ್ ಕೇಳ್ಕೊಳ್ಳಿ. ಕಟ್ಟಾರಿ ವೀರ ಅಂತೆ. ಕಟಾರಿ ವೀರ, ಬೆಟ್ಟದ ಹುಲಿ, ಕಿಲಾಡಿ ರಂಗ ಅಂತೆ. ಒಂದೊಂದೇ ಹೇಳ್ತಾ ಇದ್ದೀರಾ. ಸೊ ಮತ್ತೆ ಅಷ್ಟೇ. ಶೂಟಿಂಗ್ ಬೇಕು ಒಂಚೂರು ಕಾಸು ಕೊಡ್ತೀನಿ ಬಾ ತಾತ ಅಂತ. ಕೊಡ್ಲೇಬೇಕು, ನೀನು ಆಕ್ಟಿಂಗ್ ಮಾಡಲ್ವಾ ನಾನು? ಅಯ್ಯೋ ಹೌದಾ, ನಾಳೆ ಬರ್ತೀನಿ. ಹೌದಾ, ಸರಿ. ಡಾರ್ಲಿಂಗ್ಸ್ ಇನ್ನೇನು, ನಾನು ಮಾತ್ರ ಅಲ್ಲ, ನನಗೆ ಹುಡುಗಿ ಆಗ್ಬಿಟ್ಟು ಇವಳು ಅವರು ತಾತಂಗು ಡಾರ್ಲಿಂಗ್. ಹಲೋ, ಡಾರ್ಲಿಂಗ್ಸ್ ಅನ್ನೋದು ಬರೀ ಹುಡುಗ ಹುಡುಗಿಗೆ ಅಥವಾ ಹುಡುಗಿ ಹುಡುಗಂಗೆ ಹೇಳೋದಲ್ಲ, ಅದು ನೆಚ್ಚಿನವರಿಗೆ ಅಂದರೆ ಪ್ರೀತಿ ಪಾತ್ರರಿಗೆ ಎಲ್ಲರಿಗೂ ಹೇಳೋ ಅಂಥದ್ದು ಅಲ್ವಾ? ಬೇಕಾದ್ರೆ ಗೂಗಲ್ ಮಾಡಿ ಇರ್ರಿ, ನಾನು ಗೂಗಲ್ ಮಾಡಿ ತೋರಿಸ್ಬಿಡ್ತೀನಿ ಅದಕ್ಕೆ. ನೋಡಿ, ಕನ್ನಡದಲ್ಲಿ ಡಾರ್ಲಿಂಗ್ ಪದಕ್ಕೆ ಪ್ರೀತಿ ಪಾತ್ರ ವ್ಯಕ್ತಿ ಅಥವಾ ಅಚ್ಚುಮೆಚ್ಚಿನ ವ್ಯಕ್ತಿ ಎಂದು ಅರ್ಥ. ನಿರ್ದಿಷ್ಟ ಪದಗಳಾಗಿ ಪ್ರಿಯ, ಪ್ರಿಯೆ, ನಲ್ಲ ಮತ್ತು ಅಚ್ಚುಮೆಚ್ಚಿನ ವ್ಯಕ್ತಿ ಮುಂತಾದವುಗಳು ಬಳಸಬಹುದು. ಓಕೆ, ನೋಡಿ. ಓಕೆ, ಇದರಲ್ಲಿ ಹೌದು ನಲ್ಲೆ ಅಂತಲೂ ಇದೆ ಅದರಲ್ಲಿ, ಬಟ್ ಇದ್ರಲ್ಲಿ ಮೇನ್ ಆಗಿ ಬಂದು ಪ್ರೀತಿ ಪಾತ್ರರು ಅಂತ ನನ್ನ ಪ್ರೀತಿ ಪಾತ್ರರೇ, ಅದು ನೀವು, ಅದಕ್ಕೆ ಡಾರ್ಲಿಂಗ್ಸ್ ಅಂತ ಕರಿತಾ ಇರೋದು. ಅದನ್ನು ಡಾರ್ಲಿಂಗ್ಸ್ ಅಂತೆಲ್ಲ, ಡಾರ್ಲಿಂಗ್ಸ್ DALI ಅಂತ ಅಂದ್ಬಿಟ್ಟು ಅದು ಅದೊಂದು ಸ್ಲ್ಯಾಂಗ್, ಅದು ಡಾರ್ಲಿಂಗ್ಸ್. ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ನೀರು ಕುಡಿದ್ರೆ. ಆಮೇಲೆ ಇವತ್ತು ಟೀಚರ್ಸ್ ಡೇ. ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ, ನಿಮಗೂ ನನಗೂ. ದಿನ ಒಬ್ಬರಲ್ಲ ಒಬ್ಬರಿಂದ ಒಂದಲ್ಲ ಒಂದು ರೀತಿ ಕಲಿತಾನೇ ಹೋಗ್ತಾ ಇರ್ತೀವಿ. ಇವನೊಬ್ಬ ಯಾವಾಗಲೂ ಅಲ್ಲಿ ಹೋಗಿ ನೀರು ಬದ್ದಿರುತ್ತಲ್ಲ, ಅದನ್ನ ಹೋಗಿ ಕೈಗೆ ಹಾಕೊತಾ ಇರ್ತಾನೆ. ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಡಾರ್ಲಿಂಗ್ಸ್ಗೆ, ಹ್ಯಾಪಿ ಟೀಚರ್ಸ್ ಡೇ ಎಲ್ಲರಿಗೂ ಅಂತ ಅಂದ್ಬಿಟ್ಟು. ಆ್ಯಂಡ್ ಹ್ಯಾಪಿ ಟೀಚರ್ಸ್ ಡೇ ಮೋಸ್ಟ್ಲಿ. ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. ಯಾಕಮ್ಮ ನನ್ನ ಹೆಂಡತಿ ಜೊತೆ ಜಗಳ ಆಡ್ತಿದ್ರಂತೆ, ಏನಂತ? ಬಾ, ಏನು ಕೆಲಸ ಮನೆ ನಂದೇನು ಸಂಸಾರನೇ ಇಲ್ಲ, ಗುಂಡ್ರು ಗೋಬಿ ನೋಡೋ ಥರ ಮಾತಾಡ್ತಾಳೆ ನನಗೆ. ಮೊನ್ನೆ ಏನಂತ ಗೊತ್ತೇನವ, ಮೊನ್ನೆ ಏನಂತ ಗೊತ್ತ, ನೀನು ಇಷ್ಟ ಬಂದಂಗೆ ಬರ್ತಾ ಇದೆಯಾ, ನೀನು ಇಷ್ಟ ಬಂದಂಗೆ ಹೋಗ್ತಾ ಇದೆಯಾ, ನಾನು ಬಾ ಅಂತಲೂ ಕರೆದಿಲ್ಲ, ಬರಬೇಡ ಅಂತಲೂ ಹೇಳಿಲ್ಲ, ನೀನು ಇಷ್ಟ ಅಂತ ಅಂದು ಕಣವ. ಹೌದಾ, ಮಾಡ್ತೀನಿ ಹಿಂಗೆ ಅಂದ್ಬಿಟ್ಟು ಹೋದೆ. ನೆನ್ನೆ ರಜಾ, ನಾನು ಅದಕ್ಕೆ ಬೇಡ ಅಂತ. ಯಾಕೆ ಬಂದಿಲ್ಲ ಹೇಳ್ಬೇಕಲ್ವಾ, ಇವು ನಾವೇನೋ ಮಾಡ್ಕೋತೀವಿ ಎಲ್ಲ ಮಾತಾಡ್ತಾರೆ. ಅಮ್ಮ ಮಗಳ ಮೇಲೆ ಕಂಪ್ಲೇಂಟು, ಮಗಳು ಅಮ್ಮನ ಮೇಲೆ ಕಂಪ್ಲೇಂಟು, ಒಟ್ಟಿನಲ್ಲಿ ಕಂಪ್ಲೇಂಟ್. ಓಕೆ, ಎಲ್ಲ ನಿಮ್ಮ ಪ್ರೆಸೆನ್ಸ್ ಇರಬೇಕು ಅಂತ ನಿಮ್ಮ ಮಗಳಿಗೆ. ಓಕೆ ಡಾರ್ಲಿಂಗ್ಸ್, ನಾನೀಗ ಸ್ನಾನಕ್ಕೆ ಹೋಗಿ ಬರ್ತೀನಿ, ಹೊರಗಡೆ ಹೋಗಬೇಕು, ಶೂಟ್ ಇದೆ. ನಾನು ಹಾಸ್ಪಿಟ್ಲ್ ಅಂತಂದೆಲ್ಲ, ಹಾಸ್ಪಿಟ್ಲದ್ದು ಲೇಟ್ ಆಯಿತು.
ಐ ಮೀನ್ ಪೋಸ್ಟ್ಪೋನ್ ಆಯಿತು. ಈಗ ಇನ್ನೊಂದಿದೆ, ಅದು ಹೋಗ್ತಾ ಹೇಳ್ತೀನಿ ಬಿಡಿ. ಅನವ್ ಜುಗು 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 ಜುಗು. ಪಾಪ ಅವನು ರೆಡಿ ಇದ್ದಾನೆ. ಅಪ್ಪ ಎಲ್ಲ ಚಪ್ಪಲಿ ಹಾಕೊಂತ ಇದ್ದೀರಾ ನನಗೆ? ಏಯ್ ಏಯ್ ಚಪ್ಪಲಿ ಹಾಕೊಂತ ಇದೆಯಾ ಏಯ್ ಅಂತ. ಬಾ 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 ಬಾಯ್ ಅನವ್. ಸಿ ಯು ಬೇಗ ಮಗನೆ. ಅಯ್ಯೋ ಸಿ ಯು ಮಗನೆ ಬೇಗ. ಐ ಲವ್ ಯು ಮಗನೆ. ನಂಗೆ ಪ್ರತಿ ಸೀರೆ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ಹೊಟ್ಟೆ ಇರುತ್ತೆ ಗೊತ್ತು ನನ್ನ ಮಗನ. ಒಳ್ಳೇದು ಮಾಡೋದು ಕೆಲಸ ಕೆಲಸ. ನಿಮ್ಗೆ ಹಂಗೆ ಅನ್ಸುತ್ತೆ, ನನಗೆ ಹೆಂಗೆಲ್ಲ ಅನ್ಸ್ಬೇಡ. ತಾಯಿ ನಾವು ಒಂದು ತಾಯಿ ಆದಾಗಲೇ ಗೊತ್ತಾಗೋದು ತಾಯಿ ಅನ್ನೋದು ಹೌ ಗ್ರೇಟೆಸ್ಟ್ ಅಂತ. ನನಗೂ ತಂದೆನೂ ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಪೇರೆಂಟ್ಸ್ ಇಬ್ರದ್ದು ಎಷ್ಟು ಪಾತ್ರ ಇರುತ್ತೆ ಅಲ್ವಾ ಯಪ್ಪ. ಬಟ್ ಏನು ಮಾಡೋಕ್ಕಾಗತ್ತೆ, ಹೂವು ತಿನ್ನಲೇಬೇಕಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕಲ್ಲ, ಕೆಲಸ ಮಾಡಲೇಬೇಕಲ್ಲ. ನೀನು ಅಯ್ಯಯ್ಯೋ ನನಗೆಂತ ತಕ್ಕೊಟ್ಟು ನೀನು ಪಾಪ ಪ್ಯಾಂಟು ಬಿಡ್ದಾರಂಗೆ ಹಾಕೊಂತಿಲ್ಲ ನಂದು. ಈ ಚಪ್ಪಲಿ ಸುಡಾಕ್ತಿಲ್ಲ ಅಂತ ಇದ್ದಾಳೆ. ಏನು ಮಾಡಲಿ, ಹೊಟ್ಬಿಡ್ಲಾ? ಓಕೆ. ಓ ಮೈ ಗಾಡ್, 1 hour 2 minutes ಡಾರ್ಲಿಂಗ್ಸ್. ನನಗೆ ಈ ಥರ ಜರ್ನಿ ಮಾಡೋದು ಅಂದ್ರೆ ಈಗ ಹಿಂಸೆ. ₹100 ಬಿರಿಯಾನಿ ತರಿಸ್ಬಿಟ್ಟು ಆ ಟೋನ್ ಹೇಳ್ತಿದ್ದಲ್ಲ, ಅದೇನೋ ಮುಗಿತಾ ಇದ್ದಲ್ಲ ಆ ಟೋನು ಮುಗಿತವಳ. ₹100 2 ಬಿರಿಯಾನಿ ಎಲ್ಲ ಇಬ್ಬರು ತಿಂತಿದ್ವಲ್ಲ ಅಂತ ಅಂದ್ಬಿಟ್ಟು. ಅವಾಗ ಕಾಸು ಇರಲಿಲ್ಲ. ಈಗ ಅಟ್ಲೀಸ್ಟು ಒಂಚೂರು ಒಳ್ಳೊಳ್ಳೆ ನೋಡೋ ಥರ ಹೋಟ್ಲಿಗಾದ್ರೂ ಹೋಗ್ತೀವಿ. ಹಲೋ ಸರಿ, ಏನು ತಿಂತೀಯಾ? ರವೆ ಇಡ್ಲಿ. ರವೆ ಇಡ್ಲಿ ನಾನು ಫಸ್ಟೇ ಮೈಂಡ್ ಫಿಕ್ಸ್ ಮಾಡ್ಕೊಂಡೇ ಇಳಿಯೋದು ನಾನು. ಹೌದಾ? ಅಲ್ಲೋಗ್ಬಿಟ್ಟೆಲ್ಲ ಯೋಚನೆ ಮಾಡಲ್ಲ ನಾನು. ಓಕೆ, ಬಫೆನಾ? ಸರಿ, ಇದು ನಂಗೆ ಬಟರ್ ಫ್ರೂಟ್ ಜ್ಯೂಸ್. ಈಗ ರವೆ ಇಡ್ಲಿ ಈಗ ತಾನೇ ಇಷ್ಟು ಬೇಗ ಚಿಕನ್ ಮಾಡ್ಕೊಂಡು. ಓಕೆ ಸರ್, ಪಕ್ಕನ ಒಂದು ಮಸಾಲೆ ದೋಸೆ. ಏನು? ಸರಿ ಸರಿ, ಒಂದು ಮಸಾಲೆ ದೋಸೆ, ಒಂದು ಕಾಫಿ. ನಿಮಗೆ ಒಂದು ಬಟರ್ ಫ್ರೂಟ್ ಸಾಕಾ? ಇನ್ನೊಂದು ಮಸಾಲೆ ದೋಸೆ ಹೇಳ? ಬೇಡ. ಏಯ್ ನಂದು ಕೈ ಹಾಕ್ಬೇಡ. ಆಮೇಲೆ 120. ಓಕೆ, ಕಾಫಿ 30. ಇನ್ನೇನು ವಯಸ್ಸು? ನಾನು ಮುತ್ತುರತ್ನ ಇರ್ಬೇಕಾದ್ರೆ ಹೇಳ್ತಾ ಇದ್ದೆ ಗೊತ್ತಾ, ₹20 ಅಂತೆ ಕಾಫಿ ಅಂತ ಅಂದ್ಬಿಟ್ಟು, ಒಂದಲ್ಲಿ 15 ಅಂತ ಅಂದ್ಬಿಟ್ಟು. ಸೊ ಕೆಲವೊಂದು ಎಲ್ಲ ಕಡೆನೂ ಎಲ್ಲ ಥರನೂ ಪ್ರೈಸ್ ಇರುತ್ತೆ ಅಂತ ಅಲ್ವಾ? ಕಾಫಿ ಎಲ್ಲ ಸರ್? ಓಕೆ, ಆಮೇಲೆ ತೊಗೊಳೋಣ. ಮುತ್ತುರತ್ನ ಸ್ಟೇಜಲ್ಲಿದ್ದಾಗ ಆಮೇಲೆ ಅಲ್ವಾ ₹15 ಕಾಫಿ ಬೇಕು ಮುತ್ತುರತ್ನ. ಓಕೆ, ಎವ್ರಿಥಿಂಗ್ ಫಾರ್ ಅ ರೀಸನ್ ಅಲ್ಲ. ಆ ರೀಸನ್ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಡಾರ್ಲಿಂಗ್ಸ್. ಓಕೆ, ಕಾಯ್ಕೊಂಡಿದ್ಯಾ ಅಲ್ವಾ? ಹ್ಞೂ, ಆ ರೀಸನ್ ಹೇಳಕ್ಕೆ. ಓ, ತುಪ್ಪ ಹಾಕಿದ್ದಾರೆ, ತುಪ್ಪ. ಮಸಾಲೆ ದೋಸೆ. ನನ್ನ ಮಸಾಲೆ ದೋಸೆಗೆ ಕೈ ಹಾಕಿದ್ರೆ ಮಾತ್ರ ನೋಡ್ತೀಯಾ, ತಿನ್ಸ್ದೆ ನೀನು ಇರ್ತೀಯಾ? ಗೊತ್ತಾಗಿದೆ ದೋಸೆ. ನನ್ಗೆ ಗೊತ್ತು, ಇಟ್ಸ್ ಕಮಿಂಗ್, ಇಟ್ಸ್ ಕಮಿಂಗ್. ಇದೆಲ್ಲ ಹೊಟ್ಟೆ ನೋವು ಬರುತ್ತೆ ನಿಜವಾಗ್ಲು. ಬಟ್ ಇದಂಗಿದೆ ರವೆ ಇಡ್ಲಿ. ನಿಂಗೆ ಗೊತ್ತಲ್ಲ ನನ್ನ ರವೆ ಇಡ್ಲಿ ಅಲ್ಲ, ಬಟ್ ಇಲ್ಲಿ ಹೇಗಿದೆ ಅಂತ ಹೇಳೋ. ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. 10 on 10. ಈಗ ನೀ ಎಷ್ಟು ಕೊಡ್ತೀಯ ರೇಟಿಂಗು? ಎಣ್ಣೆ ಕಮ್ಮಿ ಹಾಕಿದ್ದಾರೆ, ದಟ್ಸ್ ವೈ ನಂಗೆ ತುಂಬ ಇಷ್ಟ ಆಗ್ತಿರೋದು. ಅಂದರೆ ಹರಿಸಲ್ಲ ಹಂಗೆ ತುಪ್ಪ ಅಂತ ಅಂದ್ಕೊಂಡು ಡಾಲ್ಡಾ ಹಾಕ್ಬಿಟ್ಟು. ಹೇಳಿದ್ದೆ ನಾನು ಯಾವಾಗೋ ಒಂದ್ಸಲ. ಥ್ಯಾಂಕ್ ಯು. ಇಲ್ಲಿ ಆ್ಯಕ್ಚುಲಿ ನನಗೆ ಕಾಫಿ ಇಷ್ಟ ಆಯಿತು, ಮೇನಾಗಿ ಮಸಾಲೆ ದೋಸೆ ನನಗೆ ಇಷ್ಟ ಆಯಿತು. ಇವ್ರಿಗೆ ಯಾವುದು ರವೆ ಇಡ್ಲಿ ಚೆನ್ನಾಗಿದೆ, ಎಲ್ಲಾನು ಚೆನ್ನಾಗಿ. ರವೆ ಇಡ್ಲಿ ಯಾರು ಮಾಡಿದ್ದು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ಲಿ ಇವಳು ಆಗಿಂದ. ನೀವೇನಾ? ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಯಾರೋ ಸಿಕ್ಬಿಟ್ಟಿದ್ರು ಅಣ್ಣ, ಸಾರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಆಗಿದೆ. ಥ್ಯಾಂಕ್ ಯು. ಕಾಫಿ ತುಂಬ ಚೆನ್ನಾಗಿತ್ತು, ನಾನು ಎಂಜಾಯ್ ಮಾಡಿದೆ. ಮೇಯ್ನಾಗಿ ಪ್ರಾಬ್ಲಮ್ ಏನು ಗೊತ್ತಾ, ನೀನು ಮೈಕ್ ಹಾಕಿರ್ತೀಯ, ನಾನು ಮೈಕ್ ಹಾಕಿರ್ತೀನಿ. ಚಿನ್ನು, ನೀನು ಫೋನಲ್ಲಿ ಮಾತಾಡ್ತಿರೋದಲ್ಲ, ಇಲ್ಲಿ ರೆಕಾರ್ಡ್ ಆಗ್ತಿರ್ತದೆ. ಓ ವಾ ಡಾರ್ಲಿಂಗ್ಸ್,
ಇನ್ನೂ ಸುಮಾರು ಜನ ಸಿನಿಮಾ ನೋಡಿಲ್ಲ ಅಂತ ಗೊತ್ತಾಯ್ತು ಧ್ರುವ ತಾರೆನ. ಬಟ್ ಇನ್ನೂ ನೋಡ್ತಾನೇ ಇದ್ದೀರಾ. ಆಮೇಲೆ ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ ಸಾರಿ ಅಂತ ಕೇಳ್ತೀರ. ದಟ್ಸ್ ಓಕೆ. ಸೆಪ್ಟೆಂಬರ್ 20ನೇ ತಾರೀಕು ಧ್ರುವ ತಾರೆ ಸಿನಿಮಾ ರಿಲೀಸ್ ಆಗಿತ್ತು, ಇದೇ 1 ವರ್ಷದ ಹಿಂದೆ. ನಾವಿವಾಗ ಈ ಸಮಯದಲ್ಲಿ ಫುಲ್ ಪ್ರಮೋಷನ್ ಅಂತ ಓಡಾಡ್ತಾ ಇದ್ವಿ ಅಲ್ವಾ. ನಾವು ಒಂದು 4-5 ಮಂತ್ಸ್ ಬೇಬಿ. ಅವಾಗ ಏನು ಮಾತಾಡ್ತಿದ್ದೆ ಇದನ್ನೇ ಮಾಡೋ. ನನ್ನ ಡಾರ್ಲಿಂಗ್ಸ್ ಕೇಳಿಸ್ಕೊಳ್ಳಿ, ನೀನು ಏನು ಮಾತಾಡಬೇಕು ಅಂತಿದ್ಯಾ ಅದನ್ನ ಹೇಳು. ಮದ್ವೆ ಆಗಿಲ್ಲ ಅನ್ನೋದು ಒಂದು ಚಿಂತೆ ಅಂತ. ಮದ್ವೆ ಆಗೋದು ತಪ್ಪು ಅಂತ ಈಗೆಲ್ಲ ಈಗಿನ ಜನರೇಷನ್ ಏನ್ ಹೇಳ್ತಿದಾರೆ ಅದು ತಪ್ಪು. ಬಟ್ ನನಗೆ ಏನು ಅನ್ಸುತ್ತೆ ಗೊತ್ತಾ ಪಾಪ, ಮದುವೆ ಆಗದೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲಿ ಲೈಫಲ್ಲಿ ಅಂತ ಅಂದ್ಬಿಟ್ಟು ನನಗೆ ಆ ಥರ ಅದಿಲ್ಲ. ಪ್ಲೇನ್ ಆಗಿತ್ತು, ನೀನು ಫುಲ್ ಶ್ರೀಮಂತ ಅದೇ, ನಿಂಗೇನು ಇಲ್ಲ, ಸುಮ್ಮನೆ ನಿಂಗೆ ಕೇಳಿದೆಲ್ಲ ಸಿಗ್ತಾ ಇದೆ ಅಂತಂದರೆ ಹೆಂಗಿರುತ್ತೆ ಲೈಫು? ಅಸಹ್ಯವಾಗಿರುತ್ತೆ, ನಿಜವಲ್ಲ ಅಸಹ್ಯವಾಗಿರುತ್ತೆ. ಇವಾಗ ಬಿಡಿ ಪಾಪ, ನಾವು ಜಡ್ಜ್ಮೆಂಟಲ್ ಆಗಿರೋದಕ್ಕಿಂತ ನಿಮ್ಗೇನ್ ಅನ್ಸ್ತು ಲೈಕ್ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್? ತುಂಬ ಏರುಪೇರುಗಳ ಮಧ್ಯ ಈ ಕ್ಷಣ ನನಗೆ ಏನು ಫೀಲ್ ಆಗ್ತಿದೆ ಗೊತ್ತಾ ಪಾಪ, ಲಿಟ್ರಲಿ ನನಗೆ ವಿಷ್ಣು ಆಗಿರ್ಬೋದು ಅಥವಾ ಶಿವ ಆಗಿರ್ಬೋದು ಅಥವಾ ನಾನು ನಂಬಿರೋ ಪ್ರತ್ಯಂಗಿರಾಗಿರ್ಬೋದು, ನನಗೆ ಬೇಕು ಅಂತಲೇ ತಿಕ್ಕದ ಮೇಲೆ ಬರೆ ಹಾಕಿ ಒಡ್ದು ನನ್ನ ಈಗೋ ನಾನು ಅವರನ್ನೆಲ್ಲ ಈಚ್ಕಿ ಪಚ್ಕಿ ಇಲ್ಲಿ ಕೂರ್ಸೋನು ನನ್ನ. ಅಂದರೆ ಈಗ ನಾನು ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ, ಅಂದರೆ ಎರಡು ಹಿಂದೆ ವ್ಲಾಗಲ್ಲಿ ನನ್ನ ತಮ್ಮ ಹೇಳ್ತಾ ಇದ್ದ, ಇಷ್ಟು ಕೋಪ ಇತ್ತು. ನಿಮ್ಮ ಕೋಪನ ಯಾರಿಗೂ, ಈವನ್ ಕಾಲೇಜಿಂದ ಎಲ್ಲರಿಗೂ ಗೊತ್ತು, ಬಟ್ ಎಲ್ಲರೂ ನೋಡಿದಾಗ ಈ ಥರ ಒಬ್ಬ ಮನುಷ್ಯ ಚೇಂಜ್ ಆಗಿದ್ದಾನೆ ಅಂತಂದರೆ ನಂಬಕ್ಕೆ ಆಗೋದಿಲ್ಲ ಅಂತ ಅವ್ರಗಳ ಬಾಯಲ್ಲಿ, ನನ್ನ ಹೆಂಡತಿ ಬಾಯಲ್ಲಿ ಕೇಳಬೇಕು ಅಂದರೆ ನಾನು ಎಂಥ ಪೆಟ್ಟು ಬಿದ್ದಿರ್ಬಿಡ ಲೈಫಲ್ಲಿ. ನಾನು ಎಷ್ಟು ವರ್ಷನ್ ಪ್ರತೀಕ್ನ ನೀವು ನೋಡ್ಬಿಡಿದ್ರೆ ಸಾಧ್ಯನೇ ಇಲ್ಲ. ಈಗ ಎಂತ ಸಾಫ್ಟ್ ಆಗಿ ಅಂತ ಅಲ್ಲಿಗೆತ್ಕೊಂಡು ಅಲ್ಲ, ಎಲ್ಲಾನು ಬದಲಾಗ್ತಾ ಹೋಗುತ್ತೆ. ಅಲ್ಟಿಮೇಟ್ಲಿ ನಾವು ಮೂವ್ ಆನ್ ಆಗ್ತಾನೆ ಇರ್ಬೇಕು. ಏನಕ್ಕೆ, ವಾಟ್ ಮೇಡ್ ಯು ಟು ಚೇಂಜ್ ಲೈಫ್? ಮೇಜರ್ ಆಗಿ ನಾನು ಈ ಥರ ಭಾಗಕ್ಕೆ ಕಾರಣ ಆ ಲವ್ ಅನ್ನೋ ಒಂದು ಹೀಟ್ ಆಯ್ತಾ. ಆ ಲವ್ ಅನ್ನೋ ಒಂದು ಹೀಟು ನನ್ನ ಸಾಫ್ಟ್ ಮಾಡಿ, ಈ ಕಬ್ಬಣನ ಸಾಫ್ಟ್ ಮಾಡಿ, ಆ ಸಿಚುಯೇಷನ್ ನನ್ನ ಪೆಟ್ಟು ಬಿದ್ದು ಶೇಪ್ ತಗೊಂಡಾಯ್ತು. ನಾನು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ವಿಷಯ ಬಿಡಿ, ನಾವಿಬ್ರು ರಿಯಾಕ್ಟ್ ಮಾಡ್ಕೊಂತ ಇರ್ತೀವಿ ಗಂಡ ಹೆಂಡ್ತಿರ್ತಾರೆ, ಬಟ್ ಪಬ್ಲಿಕಲ್ಲಿ ಪ್ರತೀಕ್ ರಿಯಾಕ್ಟೇ ಮಾಡಲ್ಲ. ಎಷ್ಟೊಂದು ಸಲ ಸುಮ್ಮನೆ ಇರ್ತಾರೆ, ನಕ್ಕೊಂಡು ರಿಯಾಕ್ಟ್ ಮಾಡ್ತಿರ್ತಾರೆ. ವಾಟ್ ಈಗ ತಾನೇ ಮೋಟಿವೇಶನ್ ಕೊಡ್ತಿದ್ದವಲ್ಲ, ಮದುವೆ ಆಗಬೇಕು ಹಾಗೆ ಹೇಗೆ ಅಂತ ಮಾಡಿ, ಈ ಒಂದು 5 ನಿಮಿಷದ ಹಿಂದೆ ಕಿತ್ತಾಡ್ಕೊಂಡು ಇಷ್ಟು ದೂರ ಆಲ್ಮೋಸ್ಟ್ ಒಂದು 15 ನಿಮಿಷ, 20 ನಿಮಿಷ ಜರ್ನಿ ಒಬ್ಬರು ಬಂದು ಮಾತಾಡದೆ ಬರ್ತಾ ಇದ್ದೀವಿ ಮುಂದಕ್ಕೆ. ಈಗ ಮಾತಾಡಬೇಕು ವಿಧಿ ಇಲ್ಲ ಅನ್ಕಂದ್ರೆ ಇನ್ನೇನು ಲೊಕೇಶನ್ ಹತ್ರ ಬಂತು. ಏನ್ ಪರವಾಗಿಲ್ಲ, ಮಾತಾಡದೆ ಇರಿ, ಹೋಗೋರ್ಗೆಲ್ಲ ಗೊತ್ತಾಗಿ ಬೆಸ್ಟ್ ಕಪಲ್ ಅವಾರ್ಡ್ ಕೊಡ್ತಾರೆ. ಸೊ ಈಗ ಮಾತಾಡಲೇಬೇಕು, ಇದೇ ಜೀವನ, ಇದೇ ಮದುವೆ ಆಗಿರೋ ಜೀವನ. ನಾವು ಶೂಟ್ ಮಾಡಬೇಕಾಗಿರೋ ಲೊಕೇಶನ್ಗೆ ರೀಚ್ ಆದೋ. ಡಾರ್ಲಿಂಗ್ಸ್ ಈ ಜಾಗನ ದೂರದಿಂದ ದೂರ ಅಂತ ಅಂದ್ಕೊಂಡು, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲಿ ಮದುವೆ ಇವೆಂಟ್ಸ್ ಅಥವಾ ಎನಿ ಸಮಥಿಂಗ್ ಫಂಕ್ಷನ್ ಇವೆಂಟ್ಸ್. ನಮಸ್ತೆ ಸರ್, ಹೇಗಿದ್ದೀರಾ? ಸರಿ, ನಾನು ಮಾತಾಡ್ಕೊಂಡ್ಬರ್ತೀನಿ ಆಮೇಲೆ. ನನಗೆ ಡಾರ್ಲಿಂಗ್ಸ್ ಆ್ಯಕ್ಚುಲಿ ಈ ಥರ ಲೊಕೇಶನ್ಸ್ಗೆಲ್ಲ ಬಂದಾಗ ನನ್ನ ಮದುವೆ ನೆನಪಾಗುತ್ತೆ. ಅಂದರೆ ಆಲ್ಮೋಸ್ಟ್ ನಾನು ಮತ್ತು ನಮ್ಮ ಅತ್ತೆ ಎಲ್ಲ ಹೋಗಿ ಬೇರೆ ಬೇರೆ ರೆಸಾರ್ಟ್ಸು ಮತ್ತು ಜಾಗಗಳನ್ನೆಲ್ಲ ಎಲ್ಲರೂ ಹೋಗ್ತಾ ಇದ್ರಿ, ನೀವು ನಿಮ್ಮ ಅತ್ತೆ ಅಲ್ಲಿ ಎಲ್ಲರೂ ಒಂದು 10-15 ಜನ ಹೋಗ್ತಾರೆ ರೆಸಾರ್ಟ್ ಹೋಗಿ ಫೈನಲೈಸ್ ಮಾಡೋಕ್ಕೆ. ನಮ್ಮ ಬಜೆಟ್ ತಕ್ಕಂತೂ ಆಗಿರಬೇಕಾಗಿತ್ತು, ಜೊತೆಗೆ ಜಾಗ ತುಂಬ ದೊಡ್ಡದಾಗಿರಬೇಕಾಗಿತ್ತು ಅಂತ. ಬಟ್ ನಾವು ಮದುವೆ ಆಗಿರೋ ಸೀಸನ್ ಮಳೆ. ಅದು ಹೆಂಗಿತ್ತು ಅಂದರೆ, ಬೆಳಿಗ್ಗೆ ಮುಹೂರ್ತ ಮುಗಿಸ್ಕೊಂಡು ಮಧ್ಯ ಒಂಚೂರು ಗ್ಯಾಪ್ ಇತ್ತು, ನಾನು ನಿಮ್ಮ ಮನೆ ತುಂಬಿಸ್ಕೊತಾರಲ್ಲ ಆ ಟೈಮಲ್ಲಿ ಮಳೆ, ಮತ್ತು ಸಂಜೆ ರಿಸೆಪ್ಷನ್ ಟೈಮಲ್ಲಿ ಮಳೆ ಇರಲಿಲ್ಲ. ಲಕ್ಕಿಲಿ ನಮಗೆ ಎಲ್ಲ ಮುಗಿಸಿ ಮನೆಗೆ ಇವಳನ್ನ ಅಂದರೆ ಮನೆ ತುಂಬಿಸ್ಕೊಳಕ್ಕೆ ಹೋಗ್ಬೇಕಾದ್ರೆ ನಮ್ಮದು ಒಂದೇ ದಿನ ಮದುವೆ, ಒಂದೇ ದಿನ ಬೆಳಿಗ್ಗೆ. ನೀವು ಇದ್ರಿ ತಾನೆ ಒಂದೇ ದಿನ? ಹೌದು. ಇಲ್ಲಿ ಈವೆಂಟ್ಸ್ಗಳು ನಡೆಯುತ್ತೆ, 4-5 ಥರ ಈವೆಂಟ್ಸ್ಗಳು. ಅಂದರೆ ನಾವು ಅಲ್ಲಿ ಅದನ್ನು ಸ್ಟೇಜ್ ಥರ ಯೂಸ್ ಮಾಡ್ಕೊಬೋದು ಅನ್ಸುತ್ತಲ್ಲ? ಹೌದು, ಲಾನ್ ಇವೆಂಟ್ಸ್ ಏನು ಬೇಕಂದ್ರೂ ಯೂಸ್ ಮಾಡ್ಬೋದು. ಎಷ್ಟು ವರ್ಷ ಆಯಿತು ಓಪನ್ ಆಗಿ? ಇದು 2 years ಆಗಿದೆ. 2 years.
ನಮ್ಮ ಡಾರ್ಲಿಂಗ್ಸ್ಗೆ ನಮ್ಮ ಕಡೆಯಿಂದ ಇನ್ನೊಂದು ಜಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನನಗೆ ನೋಡ್ತಿದ್ದಂಗೆ ಒಂಥರ ಖುಷಿ ಆಯಿತು ಅಲ್ಲ ಪಾಪ. ತುಂಬ ಚೆನ್ನಾಗಿ ನೋಡು ನಿಂತ್ರೆ ಅದೊಂಥರ ಹೆರಿಟೇಜ್ ಥರ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಪ್ಯಾಲೇಸ್ಗಳಲ್ಲಿ ಇದೇ ಥರನೇ ನಮ್ಮ ಮಂಟಪ ಇತ್ತು, ಆದರೆ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿರೋ ನಮ್ಮ ಮಾವ. ಹೌದು. ಯೋಚನೆ ಮಾಡಿ ಪ್ರತೀಕ್, ಇನ್ನೊಂದು ಇವೆಂಟ್ ಮಾಡ್ಕೊತೀರ. ಅಲ್ಲ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ನಿನಗೇನಂತ ಆನ್ಸರ್ ಮಾಡೋದು ಅಂತ ನನಗೇನು ತೊಂದರೆ ಇಲ್ಲ. ಯಾರಾದರೂ ಆಸಕ್ತಿ ಇದ್ದರೆ ಮತ್ತೆ ಫಸ್ಟಿಂದ ಬೇಡಪ್ಪ ಸಾಕು. ಇದು ವೆನೆಸಾ ಲಾನ್ ಅಂತ, ಇದು ಒಂದು ಚಿಕ್ಕ ಜಾಗ. ಸೊ ಅಲ್ಲಿ ಮದುವೆ ಮಾಡ್ಕೊಂಡು ಇಲ್ಲಿ ಊಟ ತುಂಬಾ ಜನ ಇದ್ರೆ ಇಲ್ಲಿ ಊಟ ಹಾಕೋಬಹುದು. ಇಲ್ಲ ಅಂದ್ರೆ ಹಿಂದ್ಗಡೆ ಸೈಡ್ ಅಲ್ಲೊಂದು ಲೈಕ್ ಇವಾಗ ಈ ಸ್ಪೇಸ್ಗೆ ಒಂದು ಚಾರ್ಜಸ್, ಈ ಸ್ಪೇಸ್ಗೆ ಒಂದು ಚಾರ್ಜಸ್. ಲೈಕ್ ಫಾರ್ ಎಕ್ಸಾಂಪಲ್ ಈಗ 2-3 ಇವೆಂಟ್. ವೆರಿ ನೈಸ್, ವೆರಿ ನೈಸ್. ಮ್ಯಾಕ್ಸಿಮಮ್ 2 events ಟುಗೆದರ್ ಮಾಡ್ಬೋದು. ವೆರಿ ನೈಸ್ ಅಲ್ಲ, ವೆರಿ ನೈಸ್. ನೋಡಿ ಪಾಪ, ವಿ ಹ್ಯಾವ್ ಟು ಪ್ಲಾನ್. ಏನು ಒಂದ್ಸಲ ಒಂದು ಇವೆಂಟ್ ಆರ್ಗನೈಸ್ ಮಾಡೋಣ. ಯಾ ವಾವ್, ಇದೇ ಕೇಳಿದ್ದು ನಾನು, ಗೋಬೋ ಎಫೆಕ್ಟ್ ಮದುವೆಲಿ. ಗೋಬೆ ಎಫೆಕ್ಟಾ? ನನಗೆ ಯಾವುದೋ ರೆಸಾರ್ಟ್ಗೆ ಬಂದಂಗಿದೆ ಈ ಫೀಲ್ ನೋಡಿದಾಗ. ಮೇಕಪ್ ಏರಿಯಾ ಅವ್ರಿಗೆ ಎಲ್ಲಿಟ್ರು ಫ್ರೇಮ್. ಇಲ್ಲಿ ನಿಮಗೆ ನಿಜವಾಗ್ಲೂ ಸರ್ ಪ್ಲಸ್ ಪಾಯಿಂಟ್ ಏನಂತಂದರೆ, ಅವರು ಈವೆಂಟ್ಗೆ ಆ ಒಂದು ಪೀಸ್ಫುಲ್ ಜಾಗ ನೋಡೋದಲ್ದೇ ಎಲ್ಲಿ ಬೇಕಲ್ಲ ಅಂದರೆ ಎಲ್ಲಿಟ್ರೂ ಫ್ರೇಮ್ ಇದೆ. ಅದೇ ಹೌದು. ಸೊ ಫೋಟೋಶೂಟ್ಸ್ಗೆಲ್ಲ ಡೈನಿಂಗ್ ಓಕೆ, ಇಲ್ಲಿ ಗೆಸ್ಟ್ಗಳೆಲ್ಲ ಇರೋಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲಲ್ಲ, ಈಗ ಗೆಸ್ಟ್ ಇರ್ತಾರಲ್ವಾ ಅವ್ರ ಮನೇಲಿ. ಟೋಟಲ್ ಎಷ್ಟು ರೂಮ್ ಅಂದ್ರಿ? 4. ಇದಿನ್ನು ಬಿಲ್ಡ್ ಮಾಡ್ತಾನೆ ಇದ್ದೀರಲ್ಲ, ಇನ್ನು ಇಂಪ್ರೂವ್ ಮಾಡ್ತಾನೆ ಇದ್ದೀರಲ್ಲ. ಇದನ್ನ ಡಾರ್ಲಿಂಗ್ಸ್ ನಾವೀಗ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಟ್ ಮಾಡಬೇಕು. ಬಟ್ ನಮ್ಮ ಡಾರ್ಲಿಂಗ್ಸ್ಗೆ ಎಲ್ಲರೂ ಏನು ಗೊತ್ತಾ ಸರ್, ಫಸ್ಟ್ ಕೇಳೋದು ಪ್ರೈಸ್ ಏನು ಅಂತ ಕೇಳ್ತಾರೆ. ಅವ್ರಿಗೆ ಜಾಗ ಇಷ್ಟ ಆಗಿರುತ್ತೆ, ನನ್ನ ಪ್ರಕಾರ ನನಗೆ ಗೊತ್ತು, ಐ ನೋ ಮೈ ಆಡಿಯನ್ಸ್ ಇಷ್ಟ ಆಗಿರುತ್ತೆ. ಬಟ್ ಅವ್ರು ಕೇಳೋದು ಪ್ರೈಸ್ ಏನು ಅಂತ. ಹೆಂಗೆ ಸರ್ ಪ್ರೈಸ್? ಸ್ಟಾರ್ಟಿಂಗ್ 2 to 3 lakhs ಇಂದ ಸ್ಟಾರ್ಟ್ ಆಗುತ್ತೆ. Okay. ವೆನ್ಯೂ ಯಾವ್ದು ಚೂಸ್ ಮಾಡ್ತೀರಾ, ಯಾವ ಕಾಂಬಿನೇಷನ್ ಅಲ್ಲಿ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ. ಅಕೇಶನ್ಲಿ ಯಾವಾಗಲಾದರೂ ಯಾವಾಗಲಾರಲ್ಲ, ಒಂದ್ಸರಿನೇ ಆಗೋದಲ್ವಾ. ನಮ್ಮದು ರೆಸಾರ್ಟಲ್ಲಿ ಆಗಿದ್ದು. ನನಗಿದ್ದು ನೋಡಿದಾಗ ನಂಗೆ ಹಳೆದೆಲ್ಲ ನೆನಪಾಗುತ್ತೆ. ಓಕೆ, ಆ ಟೈಮಲ್ಲಿ ಇವೆಲ್ಲ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಬಟ್ ನಾವಾಗಿದ್ದು ತುಂಬ ಚೆನ್ನಾಗಿತ್ತು. ಮೈಸೂರಲ್ಲಿ ಫುಲ್ ಕಾಡು ಮನೆ, ಅದಕ್ಕೆ ಕಾಡು ಅಂತಲೇ ಅದು ಚಿತ್ರವನ ರೆಸಾರ್ಟಲ್ಲಿ ಆಗಿದ್ದು. ನಾವು ಹೇಳಿಲ್ಲ ಅಂದಿದ್ರೆ ಸರಿಗಿರುತ್ತಿತ್ತು. ಹೇಳ್ಬಿಟ್ಟೆ ನೀವು. ಓಕೆ ಡಾರ್ಲಿಂಗ್ಸ್, ಹಂಗಿದ್ರೆ ಶೂಟ್ ಮುಗಿಸ್ಕೊಂಡು ಮತ್ತೆ ಸಿಕ್ತು ನಿಮಗೆ. ಆ್ಯಂಡ್ ಅಗೇನ್ ನಿಮಗೋಸ್ಕರ ನಾನು ಬಗ್ಗಿನ ಸ್ಟಾಪ್ ಮಾಡಿಸ್ಬಿಟ್ಟು ಬಂದೆ. ಈ ವ್ಯೂ ತೋರಿಸ್ಬೇಕು ಅಂತ. ಹೇಗಿದೆ ಡಾರ್ಲಿಂಗ್ಸ್ ವ್ಯೂ? ಇದು ಮಜಾ ಇದೆ ಅಲ್ಲ ಡಾರ್ಲಿಂಗ್ಸ್. ಈಗ ಅವರು ನನಗೆ ಟೀ ಕಾಫಿ ಬೇಕಾ ಅಂತ ಕೇಳೋರು. ನಾನು ನಾಚಿಕೆ ಬಿಟ್ಬಿಟ್ಟು, ನಾಚಿಕೆ ಇಲ್ದಂಗೆ ಟೀ ಕೇಳಿದೆ ಅಂತ ಅಂದ್ಬಿಟ್ಟು ಮುಖ ಹಂಗೇನಿಲ್ಲ, ಹಿಂಗ ಆಗ್ಬಿಟ್ಟಿದ್ದೀರಲ್ಲ ನೋಡ್ಕೊಳ್ಳಿ ನಿಮ್ನೆ ಅಂತ. ಹೆಂಗಾಗ್ಬಿಟ್ಟಿದ್ದೀನಿ ಅದು ನಾನು, ಅದು ಯಾರು ನಾನು, ನೀನು ನಾನಾಗ್ಬಿಟ್ಟಿದ್ಯಾ, ನಾನು ನೀನಾಗ್ಬಿಟ್ಟಿದ್ಯಾ ಅಂತ. ಏನು ಗೊತ್ತಾ ಸರ್, ಮುಂಚೆ ಎಲ್ಲ ನಾನು ತುಂಬ ನಾಚ್ಕೊತಾ ಇದ್ದೆ. ಈಗ ತುಂಬ ಎಕ್ಸ್ಟ್ರೋವರ್ಟ್ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಅವಳು ನಾನು ರೇಗಿಸ್ತಾ ಇದ್ದಾಳೆ. ಅವಳು ಎಕ್ಸ್ಟ್ರೋವರ್ಟ್ ಆಗಿಲ್ಲ ಮುಂಚೆ. ನಾನು ಈಗಲೂ ಎಕ್ಸ್ಟ್ರೋವರ್ಟ್. ಹೌದಾ? ನಿನ್ನ ಜೊತೆ ಸೇರಿ ನಾನು ಹಂಗಾಗಿದ್ದೀನಿ ನೋಡಿ. ಎಸ್, ನೋಡಿ ನೀವು ಬದಲಾಗಿದ್ದೀರಾ, ನಾನು ಬದಲಾಗಿ. ಎಸ್, ಹೆಂಡತಿಗೋಸ್ಕರ ಎಲ್ಲ ಆಗಲೇಬೇಕು. ನೀವು ಇವಾಗ ಕಲ್ತ್ಕೊಂತಿದ್ದೀರಾ ಟು ಎಂಜಾಯ್. ಓಕೆ, ಕೆಲಸ ಮುಗಿಸಿ ಆಮೇಲೆ ಬರ್ತೀನಿ. ನಾನು ಟೀ ಕಾಫಿ ಎಲ್ಲ ಕುಡಿಯಲ್ಲ. ಚೀರ್ಸ್ ಡಾರ್ಲಿಂಗ್ಸ್. ನಾನು ನಿಜವಾಗ್ಲೂ ಅವ್ರ ಜೊತೆ ಎಷ್ಟು ಇರ್ತೀನಿ ಗೊತ್ತಾ. ನಾನು ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ. 2000 ಶೂಟು ಮುಗಿತಾ ಅಲ್ಲ, ಇನ್ನೇನು ಆಯ್ತಾ ಮಧ್ಯದಲ್ಲಿ ಮೇಡಮ್ ಫುಲ್ ಆಫು. ಬಿಕಾಸ್ ಶಿ ಈಸ್ ನಾಟ್ ವೆಲ್. ಈಗ ನಾವು ಕಾನ್ಸೆಪ್ಟಲ್ಲಿ ಇಲ್ಲಿ ಏನು ಗೊತ್ತಾ, ಫುಲ್ ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ರೆ ಒಂದು 24 hours ರೋಲ್ಸ್ ರೈಸ್ ಕೊಡ್ತಾರಂತೆ. ಶೂಟೆಲ್ಲ ಪಾಪ ಪ್ಲೀಸ್ ಪಾಪ. ಸರಿ ಹೇಳಲ್ಲ ಬಿಡು. ಓಕೆ ಬಾ, ಕಂಟಿನ್ಯೂ ಮಾಡೋಣ. ಇಲ್ಲ ನಾ ಹೇಳಲ್ಲ ಅನ್ನೋ, ನಾ ಹೇಳಲ್ಲ ಬಿಡು. ಓಕೆ, ನಂಗೆ ಕೆಟ್ಟೋಳ್ ಮಾಡ್ತಾ ಇದ್ಯಾ? ನೀ ಏನೇನು ಬೈತೆ ಅಂತ ರೆಕಾರ್ಡ್ ಮಾಡ್ಕೊಂಡು ಹಾಕ್ಲಾ?
ಸಾಕು ನಾನೇ ಬೈತೀನಿ ಮಹಾನ್. ಹಾಂ ಹೈಲಿ ಟ್ಯಾಲೆಂಟೆಡ್ ವ್ಯಕ್ತಿ ನೀವು. ಶೂಟ್ ಮಾಡಬೇಕು ಮಾಡ್ಕೊತೀವಿ. ನಾನು ಎತ್ಕೊಂಡು ಹೋಗಿ ಮುಂಗಾರು ಮಳೆ ಗಣೇಶ್ ಥರ. ನಾನು ಮುಂಗಾರು ಮಳೆ ಗಣೇಶ್ ಅಲ್ವಲ್ಲ. ಡಾರ್ಲಿಂಗ್ಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ಲ. ನನಗೆ ಇಷ್ಟ ಆಗಿದೆ ಹೆಂಗೆ ಗೊತ್ತಾ, ಇಲ್ಲಿವರೆಗೂ ಇದೆ. ಸಖತ್ತಾಗಿದೆ ನೋಡಿ ಫೀಲ್. ಎಷ್ಟು ವಯಸ್ಸು ನಿಮ್ಗೆ? ಯಾಕೆ ಅಂತ ಹೊಡಿಬೇಡ, ಬೈದಿದ್ದೆ ಯಾಕೋ ಇದೆ ಅಂತ ಜೋರಾಗಿ ಮಾತಾಡಿದೆ ಪಾಪ. ಅದು ನೀನ್ ಏನಂದೆ, ಅದನ್ನ ನೀನ್ ರೆಕಾರ್ಡ್ ಮಾಡ್ಕೊಂಡಿಲ್ಲ. ನನ್ ಕೆಟ್ಟೋಳಕ್ ತೋರಿಸ್ಬೇಕು ಅಂತ ನೀವು ಡಿಸೈಡ್ ಆಗಿ. ಎಡಿಟ್ ಮಾಡೋದು ನಾನು ಕಡೆ ಅಂತಂದೆ. ಅದನ್ನ ಹೆಂಗೆ ಹೇಳಿದ್ರಿ ನೀವು? ಎಡಿಟ್ ಮಾಡೋದು ನಾನು ಕಡೆ. ಹಾ, ಸೊ ಅದಕ್ಕೆ ನಿಂಗೆ ಇದು ಬಂದ್ಬಿಡ್ತಾ? ಹಾಂ ಹುಷಾರಿಲ್ಲ, ನನಗೆ ಆಗ್ತಿಲ್ಲ, ಅದಕ್ಕೂ ಬಂದಿದ್ದೀನಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸರಿ ಸರಿ ಆಯ್ತು ಆಯ್ತು ಆಯ್ತು. ಸಾರಿ. ಸರಿ ಮಾಡೋಣ ಬನ್ನಿ. ಸಾಕು. ಸರಿ ಆಯ್ತು ಬಿಡು, ಅಳ್ಬೇಡ. ನಿಲ್ತಾನು ಮಾಡು. ಹತ್ತು ಬಿಡು, ಜೋರಾಗೈತೆ, ಪರವಾಗಿಲ್ಲ. ಆಯ್ತು ಬಿಡು, ಆಯ್ತು ಸಾಕು, ಅಳ್ಬೇಡ. ಮಾಡೋಣ ಬನ್ನಿ. ಸೆಕೆಯಲ್ಲಿ ಎಲ್ಲ ಶೂಟ್ ಮಾಡೋಷ್ಟರೊಳಗೆ ಸಾಕಾಗೋಗುತ್ತೆ ಸೆಟ್ಟಾಗಿ. ಅಂತೂ ಶೂಟ್ ಮುಗೀತು, ಹೊರಡ್ತಾ ಇದ್ದೀವಿ. ಸಿಕ್ಕಿದೆ, ಎಲ್ಲನೂ ಸಿಕ್ಕಿದೆ ಶಾರ್ಟ್ಸ್. ಸಿವ್ ಹಾಕಿದ್ರೆ ಫಸ್ಟ್ ಕಟ್ ಹಾಕಿದ್ರೆ. ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಡಾರ್ಲಿಂಗ್ಸ್. ಚೆನ್ನಾಗಾಯಿತು, ಬಟ್ ನೀವೇ ಡ್ರೈನ್ ಆಗುತ್ತಲ್ಲ, ಸೊ ಸುಸ್ತಾಗಿದೆ, ಹೊಟ್ಟೆ ಹಸ್ತಿದೆ. ನಾನಲ್ಲಿ ಕ್ಯಾಪಲ್ಲಿ ಒಂದು ಟೀ ಕುಡ್ದೆ ಅಲ್ಲ, ಮೇಡಮ್ ಅದು ಕುಡ್ದಿಲ್ಲ. ಅವರಿಗೆ ಹೊಟ್ಟೆ ಹಸ್ತು, ಲಿಟ್ರಲಿ ಅವ್ರಿಗೆ ಮಾತು ವಾಪಸ್ ಬರ್ತಾ ಇಲ್ಲ, ಫುಲ್ ಸುಸ್ತ್ಕೊಂಡ್ಬಿಟ್ಟಿದ್ದಾರೆ. ಈಗ ಒಂದು ಸಣ್ಣದಾಗಿ ಒಂದು ಸ್ನ್ಯಾಕ್ಸ್ ಅವ್ರು ಜ್ಯೂಸ್ ಕೇಳಿದ್ದಾರೆ. ಜ್ಯೂಸ್ ಒಂದು ಹೊರಗಡೆ ಹೋಯಿತು ಅಂದರೆ ಮೇಡಮ್ಗೆ ಎನರ್ಜಿ ವಾಪಸ್ ಬರುತ್ತೆ. ಈಗ ಸದ್ಯಕ್ಕೆ ನೋಡಿ, ಫೇಸ್ ನೋಡಿ, ಮುಖ ನೋಡಿ. ಅಯ್ಯಪ್ಪ, ಏನು ಟೋಲ್ ಪ್ರೈಸು! ಯಪ್ಪ ಯಪ್ಪ ಯಪ್ಪ, ಈ ಮೂಲೆಯಿಂದ ಆ ಮೂಲೆಗೆ ಹೋಗೋಕ್ಕೆ 1.5 ಗಂಟೆ, ಟೋಲ್ ಯೂಸ್ ಮಾಡಿನೂ 1.5 ಗಂಟೆ ಬೇಕು. ಟೋಲ್ಗೆ 170 ರೂಪಾಯಿ. ಯಪ್ಪ ದೇವ, ಒಂದು ಸತಿಗೆ ಮತ್ತೆ ಹಂಗೆ ಬರ್ತಾ ಇದೆ. ನನಗೆ ರಿಫ್ರೆಶ್ ಮಾಡಬೇಕು ನಿಜವಾಗ್ಲೂ. ಯಪ್ಪ ಎಲ್ಲ ಎಷ್ಟು ಕಾಸ್ಟ್ಲಿ ಆಗೋಯ್ತು ಪಾಪ. ಬೆಳಿಗ್ಗೆ ರಿಲೇಷನ್ಶಿಪ್ ಹಂಗಿರಬೇಕು, ಹಿಂಗಿರಬೇಕು, ಬೇಕು, ಮದುವೆ ಆಗಬೇಕು, ಇವೆಲ್ಲ ಇರಬೇಕು ಲೈಫಲ್ಲಿ. ಎಲ್ಲ ಈ ಕ್ಷಣ ಏನು ಅನಿಸ್ತಾ ಗೊತ್ತಾ ಅಂತೆಲ್ಲ ಮಾತಾಡ್ತಾ ಇಲ್ಲ. ಅದೇ ಸಂಜೆ ಆಗ್ತಾ ಅಥವಾ ಮೂಡು ಹಿಂಗೆ ಹಿಂಗೆ ಹೋಗ್ತಾ ಫ್ರಸ್ಟ್ರೇಷನ್ನು. ಏನಕ್ಕೆ ಹಿಂಗಿದ್ವಿ ಲೈಫಲ್ಲಿ, ಏನು ಮಾಡ್ತಾಯಿದ್ದೀನಿ, ನನ್ನ ಲೈಫ್ ಯಾಕೆ ಹಿಂಗಿದೆ, ಏನು ಮಾಡ್ತಾಯಿದ್ದೀವಿ, ಯಾಕೆ ಮದುವೆ ಅದೇ ಆತಿರ್ತೀವಿ. ಅವಳಿಗೂ ಅದೇ ಹುಡ್ತಾ ಇರುತ್ತೆ. ಅವಳು ಪರ್ಸ್ನಲಾಗಿ ಅವಳನ್ನ ಕೇಳಿದಾಗ ಅಪ್ಸು ಡೌನ್ಸ್ ಎಲ್ಲ ಹೋಗ್ತಾ ಇರುತ್ತೆ ಅಲ್ಲ. ಇದೇ ಕಾರಲ್ಲಿ ಕೂತ್ಕೊಂಡು ಬೆಳಿಗ್ಗೆ 11:15 ಇಲ್ಲಿಂದ ಹೊರಟಿದ್ದು, 12:15 ಅಲ್ಲಿ ದೋಸೆ ತಿಂತಿದ್ದು. ಅಲ್ಲಿ ಮುಗಿಸಿ ಈಗ ಸಮಯ ಎಷ್ಟು ಗೊತ್ತಾ, 5:15. ಸೊ ಈ 11:15, 12:15, 1:15, 2:15, 3:15, 4:15, 5:15, ಈ 6 ಅವರ್ಸಲ್ಲಿ ಏನೇನೆಲ್ಲ ಮೂಡ್ ಸ್ವಿಂಗ್ಸು, ಏನೇನೆಲ್ಲ ತಲೆ ಒಳಗೆ ಜುಗಲ್ಬಂದಿಗಳು. ಲೈಫು
ರೋಲರ್ ಕೋಸ್ಟರ್ ಏನು ಹೇಳಿ, ರೋಲರ್ ಕೋಸ್ಟರ್. ಸರಿ ಬನ್ನಿ ಹೋಗೋಣ, ಇಲ್ಲೇ ಇದ್ದರೆ ಮತ್ತೆ ಅದು ಬೇರೆ ಆಗುತ್ತೆ. ಗುಡ್ ಮಾರ್ನಿಂಗ್ ನನ್ನ ಮಗು ದೇವರೇ. ಹಾಯ್ ಮಾಡು ಡಾರ್ಲಿಂಗ್ಸ್, ಎಲ್ಲರಿಗೂ ಹಾಯ್ ಮಾಡು. ಹಾಯ್. ಅಮ್ಮನ ಮಾತಾಡಿಸ್ತಮ್ಮ, ಅಮ್ಮನ ಮಾತಾಡಿಸ್ತಾ. ಅಮ್ಮ ಇಲ್ಲಿ, ಅಮ್ಮ ಅಲ್ಲಿ. ಕ್ಲೀನಿಂಗ್ ಸೆಷನ್ ನಡೀತಾ ಇದೆ. ಭೋಲೆನಾಥ್ 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 ಬಮ್ ಬಮ್ ಭೋಲೆನಾಥ್ ಭೋಲೆನಾಥ್. ಏನು ಹಂಗೆ ನೋಡ್ತಿದ್ಯಾ? ನಾನು ಸಾಂಗ್ ಹೇಳಿದ್ರೆ ನಿಂಗೆ ಇಷ್ಟ ತಾನೆ. ಕಾಣದಂತೆ ಮಾಯ ಬಾತನ್ನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಬಿಟ್ಟನು. ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿ ಬಿಟ್ಟು, ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಟ್ಟು. ನನ್ನ ಮಗ ನೋಡ್ರಿ ಎಷ್ಟು ಇನ್ನೋಸೆಂಟಾಗಿ ಹಾಡು ಹೇಳ್ತಾ ಇದ್ರೆ ಎಷ್ಟು ನನ್ನ ಹತ್ರ ಬರುಂಟ ಅಂತ ನೋಡ್ತಾನೆ. ಲವ್ವಲ್ಲಿ ನೋಡ್ತೀವಿ ಮಗನ, ಲವ್ವಲ್ಲಿ. ಐ ಲವ್ ಯು ಮಗನೆ, ಐ ಲವ್ ಯು ಸೋ ಮಚ್. ಕೊಡು ಮತ್ತೆ ಕೊಡು, ಕೊಡ್ತೀನಿ. ಹೇಗಿತ್ತು ಇವತ್ತಿನ ರೋಲರ್ ಕೋಸ್ಟರ್? ನಮ್ಮ ಲೈಫಲ್ಲೂ ಕೂಡ ಆಗಂಥದ್ದು. ಕೇಳ್ತಾ ಇದ್ರಿ ನೀವೆಲ್ಲ ಜಗಳನೇ ಆಡೋದಿಲ್ವಾ ಅಂತ. ಅಫ್ಕೋರ್ಸ್ ನಿಮ್ಮ ಎದುರುಗಡೆನೇ ಇವೆಲ್ಲ ಆಯಿತು. ಜಗಳ ಆಡ್ಕೊತೀವಿ ಮತ್ತೆ ಸರಿ ಹೋಗ್ತೀವಿ, ಇದೇ ಅಲ್ವಾ ಲೈಫು. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವಿಡಿಯೋ ಎಷ್ಟಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗಿದ್ರೆ ಬಾಯ್.